JDSನ ನಿಖಿಲ್ ಕುಮಾರಸ್ವಾಮಿಯವರು ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬೊಬ್ಬೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಇದ್ರ ಕೆಲವು ಸತ್ಯಾಸತ್ಯತೆಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರು ತಿಳಿಸುವಂಥದ್ದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀವಿ. ಡಾಕ್ಯುಮೆಂಟ್ ಸಮೇತ ನಾನು ಬಂದಿದ್ದೇನೆ. ಐ ಆಮ್ ಫ್ರಮ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಕೆಲವು ಟೆಕ್ನಿಕಾಲಿಟಿನ ಐ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೆಟರ್ ದೆನ್ ಅದರ್ಸ್. ನಾನು ಅಧ್ಯಯನ ಮಾಡಿ ಬಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀನಿ. ಈ ಸ್ಮಾರ್ಟ್ ಮೀಟರ್ ಕಾನ್ಸೆಪ್ಟ್ನ ತಂದಿದ್ದು ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರ. ನಿಮ್ಮ ವಿಶ್ವಗುರು ನೇತೃತ್ವದ ಕೇಂದ್ರದ BJP ಸರ್ಕಾರ 2019ರಲ್ಲೇ ಇಡೀ ದೇಶಾದ್ಯಂತ ಸ್ಮಾರ್ಟ್ ಮೀಟರ್ನ ಎಲ್ರಿಗೂ ಅಳವಡಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶದಿಂದ 2019ರಲ್ಲಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಆ್ಯಕ್ಟ್ಗೆ ತಿದ್ದುಪಡಿ ತಂದು ಕಾನೂನುವಾಗಿ ತಗೊಂಬಂದರು. ಉದ್ದೇಶ ಏನು? ಅವರು ಹೇಳುವಂಥ ಪ್ರಕಾರ, ನಾನು ಹೇಳ್ತಾ ಇಲ್ಲ, ಕೇಂದ್ರದ ಎಲೆಕ್ಟ್ರಿಸಿಟಿ ಆ್ಯಕ್ಟ್, ರೆಗ್ಯುಲೇಟರಿ ಆ್ಯಕ್ಟ್ ಏನಿದೆ ಅದರ ಪ್ರಕಾರ ಸ್ಮಾರ್ಟ್ ಮೀಟರು ಎಲೆಕ್ಟ್ರಿಸಿಟಿನ ಕದಿಯುವಂಥದ್ದು, ಫಿಲ್ಪ್ರೇಜ್ ಆಗುವಂಥದ್ದು, ಲೀಕ್ ಆಗುವಂಥದ್ದು ಅವಾಯ್ಡ್ ಮಾಡುವಂಥದ್ದಕ್ಕೆ ಸ್ಮಾರ್ಟ್ ಮೀಟ್ರು ಭಾಳ ಪ್ರಮುಖವಾದಂಥ ಒಂದು ಎಕ್ವಿಪ್ಮೆಂಟು ಅನ್ನುವಂಥ ಒಂದು ಉದ್ದೇಶ. ಇದು ಪ್ರೀಪೇಯ್ಡು ಮತ್ತು ಪೋಸ್ಟ್ ಪೇಯ್ಡ್ ಎರಡೂ ಇದೆ. ಇದನ್ನು ಸ್ಮಾರ್ಟ್ ಮೀಟರ್ನ ಅಳವಡಿಸಿದೆ ಎಲೆಕ್ಟ್ರಿಸಿಟಿ ಯೂನಿಟ್ನ ಕನ್ಸಂಪ್ಷನ್ ಮಾಡುವಂಥ ಕನ್ಸ್ಯೂಮರ್ಸ್ಗೆ ಕೊಡುವಂಥ ಒಂದು ಸ್ಮಾರ್ಟ್ ಮೀಟರ್. ಇಡೀ ಪ್ರಪಂಚಾದ್ಯಂತ ದಿಸ್ ಹ್ಯಾಸ್ ಬಿಕಮ್ ವೆರಿ ಪಾಪ್ಯುಲರ್. ನನಗೆ ಈ ತಿಂಗಳು ಒಂದು 100 ಯೂನಿಟ್ ಬೇಕು ಅಂದರೆ ಅಡ್ವಾನ್ಸ್ ಆಗಿ ಮೊಬೈಲ್ ರೀಚಾರ್ಜ್ ಮಾಡೋ ಥರ ದುಡ್ಡನ್ನು ಕಟ್ಟಿ ಮೊಬೈಲಲ್ಲೇ ನೀವು ಚಾರ್ಜ್ ಮಾಡ್ಕೊಬೋದು. ಸಾಫ್ಟ್ವೇರ್ನ ಅಳವಡಿಸಿದ್ದಾರೆ, ಆ್ಯಪ್ ಇರುತ್ತೆ. ನೀವು ಒಂದು ದಿವಸ ಎಲೆಕ್ಟ್ರಿಸಿಟಿ ಬಿಲ್ ಅವನೇನು ಡೆಡ್ಲೈನ್ ಕೊಡ್ತಾನೆ, ಅವತ್ತು ಕಟ್ಟಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಸ್ಕನೆಕ್ಟ್ ಆಗುತ್ತೆ. ಕನೆಕ್ಷನ್ ಕೊಡುವಂಥದ್ದಕ್ಕೆ ಮತ್ತೆ ನೀವು ಎಲೆಕ್ಟ್ರಿಸಿಟಿ ಆಫೀಸ್ಗೆ ಹೋಗಿ ಕ್ಯೂ ನಿಂತು ಕೊಟ್ಟು ಅವನ್ಯಾರು ಲೈನ್ ಮ್ಯಾನ್ ಬಂದು ಫೀಸ್ ಕಿತ್ಕೊಂಡೋಗಿರೋದನ್ನ ಮತ್ತೆ ಅಳವಡಿಸಿ ಮಾಡುವಂಥ ವ್ಯವಸ್ಥೆ ಇರಲ್ಲ. ವಿತಿನ್ ಫ್ಯೂ ಸೆಕೆಂಡ್ಸು ನೀವು ಚಾರ್ಜ್ ಆಗಿದ ತಕ್ಷಣ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತದೆ. ಅದು ಉದ್ದೇಶ ಅನ್ನುವಂಥದ್ದು ಸೆಂಟ್ರಲ್ನವರು ಹೇಳಿರುವಂಥದ್ದು. 2022ರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಕಮಿಷನ್ ಅಂತ ಏನಿದೆ, KERC ಅಂತ ಏನಿದೆ, ಎಲ್ಲ ರಾಜ್ಯಗಳು KERCಗಳಿದ್ದಾವೆ. ಅದೇ ರೀತಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಅಂತ CERC ಅಂತಲೂ ಇದೆ. ಇದು ಕಾನೂನು ಆದ ಮೇಲೆ CERCಯವರು, ರೆಗ್ಯುಲೇಷನ್ ಕಮಿಷನ್ನವರು ಒಂದು ಆದೇಶವನ್ನು 2022ರಲ್ಲಿ ಹೊರಡಿಸ್ತಾರೆ. ಇಡೀ ದೇಶಾದ್ಯಂತ ಇದು ಅಳವಡಿಸುವಂಥದ್ದು ಆಗಬೇಕು, ಸ್ಮಾರ್ಟ್ ಮೀಟರ್ ಅಳವಡಿಸುವಂಥದ್ದು ಆಗಬೇಕು ಅನ್ನುವಂಥದ್ದು. ಈಗ ಆ್ಯಸ್ ಆಫ್ ನೌ ದೇಶದಲ್ಲಿ 28 ರಾಜ್ಯಗಳ ಪೈಕಿ 27 ರಾಜ್ಯಗಳು ಸ್ಮಾರ್ಟ್ ಮೀಟರ್ನ ಅಳವಡಿಸುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ, ಪ್ರಾರಂಭಿಸಿದ್ದಾರೆ. ಕೆಲವು ಆಗ್ತಾ ಇದೆ, ಕೆಲವು ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಕರ್ನಾಟಕ, ಇನ್ಕ್ಲೂಡಿಂಗ್ 9 ಯೂನಿಯನ್ ಟೆರಿಟರೀಸ್. ಕರ್ನಾಟಕದಲ್ಲಿ ನಾವು ಇನ್ನೂ ಶುರು ಮಾಡಿಲ್ಲ. ಶುರು ಮಾಡುವಂಥದ್ದಕ್ಕೆ ವಿಘ್ನ ಶುರುವಾಯಿತು. ನಾವೇನು ಟೆಂಡರ್ ಕರೆದ್ವಿ, ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಸ್ ಪ್ರಕಾರ ಟೆಂಡರ್ನ ಆಹ್ವಾನಿಸಿ ಪ್ರೀ ಬಿಡ್ ಟೆಂಡರು ಮತ್ತು ಅಂತಿಮವಾಗಿ ಟೆಂಡರ್ಗೆ ಭಾಗವಹಿಸುವಂಥವ್ರಿಗೆ ಕೆಲವು ಮಾನದಂಡಗಳು, ನಾವೇ ಫಿಕ್ಸ್ ಮಾಡಿದ್ದ ಮಾನದಂಡಗಳಲ್ಲ. ಕಾಲುವೆ ನಿರ್ಮಾಣ ಮಾಡುವಂಥದ್ದಕ್ಕೆ ಕೊಡುವಂಥ ಕಾಂಟ್ರಾಕ್ಟರ್ ಮಾನದಂಡಗಳಲ್ಲ ಇವು. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಸ್ ಮಾನದಂಡಗಳ ಆಧಾರದ ಮೇರೆಗೆ ನಾವು ಬಿಡ್ಡನ್ನು ಕರೆದಿದ್ವಿ. ಅದರಲ್ಲಿ 3 ಜನ ಭಾಗವಹಿಸಿದರು. ಒಂದು ರಾಜಶ್ರೀ ಎಲೆಕ್ಟ್ರಿಕಲ್ಸ್, ಇನ್ನೊಂದು VR ಪಾಟೀಲ್, ಮೂರನೇದು ಸಹ್ಯಾದ್ರಿ. ಸಹ್ಯಾದ್ರಿಯವರು ಸರಿಯಾದ ರೀತಿಯಲ್ಲಿ ಮಾನದಂಡಗಳನ್ನು ಅನುಸರಿಸ್ದೇನೆ, ಕೆಲವು ಡಾಕ್ಯುಮೆಂಟ್ಸ್ನ ಹಾಕದೇನೆ ಅವರು ಅಪ್ಲೋಡ್ ಮಾಡಿದ್ದಕ್ಕೆ ಆ ಕೊಟೇಷನ್ನು, ಆ ಕಾಂಟ್ರಾಕ್ಟ್ ಬಿಡ್ಡನ್ನು ನಾವು ರಿಜೆಕ್ಟ್ ಮಾಡಿದ್ದಾರೆ ಟೆಕ್ನಿಕಲ್ ಕಮಿಟಿಯವರು. ಇನ್ನೆರಡು ಕಂಪನಿಗಳಲ್ಲಿ ರಾಜಶ್ರೀ ಎಲೆಕ್ಟ್ರಿಕಲ್ಸು ಮೋಸ್ಟ್ ಎಲಿಜಿಬಲ್ಲು ಅವ್ರಿಗೆ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ.
ಈ ಸಹ್ಯಾದ್ರಿ ಕಂಪನಿ ಕಾಂಟ್ರಾಕ್ಟ್ ಕಂಪನಿ ಯಾರ್ದದು ಅನ್ನುವಂಥದ್ದು ನಾನು ಹೇಳ್ತೀನಿ, ಮುಂದಿನ ಇದರಲ್ಲಿ ಹೇಳ್ತೀನಿ. ಅಶ್ವಥ್ ನಾರಾಯಣ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಅನಾಚಾರಗಳಾಗಿದ್ದಾವೆ, ಏನೇನೋ 15,488 ಕೋಟಿ ಹಗರಣ ಸ್ಕ್ಯಾಮ್ ಅಂತ ಹೇಳುವಂಥ ಕೆಲಸವನ್ನು ಏನು ನಿರಂತರವಾಗಿ ಮಾಡ್ತಾ ಇದ್ದಾರೆ, ಅದರ ವಿಚಾರವಾಗಿ ಒಂದಷ್ಟು ಹೇಳುವಂಥ ಕೆಲಸ ಕೂಡ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವಂಥ ಒಂದು RDSS ರಿವ್ಯಾಂಪ್ಡ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸ್ಕೀಮ್ ಅನ್ನುವಂಥ ಒಂದು ಯೋಜನೆ RDSS ಅಂತ. ಅದರ ಅಡಿನಲ್ಲಿ ಆಲ್ ದ ಎಲೆಕ್ಟ್ರಿಕಲ್ ಕಂಪನೀಸ್ ಅಲ್ಲಿ ರಿಜಿಸ್ಟರ್ ಆಗಬೇಕು. ಕೇಂದ್ರ ಸರ್ಕಾರದ ಯಾವುದಾದ್ರು ಯೋಜನೆಗಳನ್ನು ಮತ್ತು ಅಲ್ಲಿನ ಸಬ್ಸಿಡಿ ತೆಗೆದುಕೊಳ್ಳುವಂಥದ್ದಕ್ಕೆ RDSS ವ್ಯಾಪ್ತಿನಲ್ಲಿ ಬಂದ ಮಾತ್ರ ಕೇಂದ್ರ ಸರ್ಕಾರದ ಪವರ್ ಇಲಾಖೆಯವರು ಒಂದು ಸಬ್ಸಿಡಿ ಕೊಡುವಂಥದ್ದು, ಮತ್ತೊಂದು ಇನ್ನೊಂದು ಎಕ್ಸಂಪ್ಷನ್ ಕೊಡುವಂಥದ್ದು, ಅದು ವ್ಯಾಪ್ತಿಗೆ ಬರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಆರ್ಗನೈಸೇಷನ್ ವಿಚ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ಲಿ. ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳು RDSS ವ್ಯಾಪ್ತಿಯಿಂದ ಬರ್ತವೆ ಎಕ್ಸೆಪ್ಟ್ ಕರ್ನಾಟಕ. ಯಾಕೆ RDSS ವ್ಯಾಪ್ತಿಗೆ ಕರ್ನಾಟಕ ರಾಜ್ಯ ತರಲಿಲ್ಲ ಅನ್ನುವಂಥದ್ದು ಹಿಂದಿನ BJP ಸರ್ಕಾರ 4 ವರ್ಷ ಇತ್ತಲ್ಲ, ಅವ್ರನ್ನ ಕೇಳಬೇಕಾಗುತ್ತೆ. ಉದ್ದೇಶ ಏನಿತ್ತು ಅನ್ನುವಂಥದ್ದು ಅವರು ಹೇಳುವಂಥ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಲೋಕಲ್ ಅಥಾರಿಟಿ KERC ಇದೆ. KERC ಅವರು 6/3/2024 ಒಂದು ನೋಟಿಫಿಕೇಷನ್ ಮಾಡಿದ್ದಾರೆ. KERC ಅನುಮತಿ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದು ರೆಗ್ಯುಲೇಟರಿ ಕಮಿಷನ್, ಅದು ಇಂಡಿಪೆಂಡೆಂಟ್ ಏಜೆನ್ಸಿ. ಇಟ್ ಇಸ್ ಡೈರೆಕ್ಟ್ಲಿ ಗವರ್ನ್ಡ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. KERC ಅವರು ಈ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಅಳವಡಿಸ್ಕೊಳ್ಳುವಂಥದ್ದಕ್ಕೆ ಅವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು 2024 ಬರೆದಿದ್ದಾರೆ. ಅವರ ಕಂಡೀಷನ್ ಏನು? ಕರ್ನಾಟಕ ರಾಜ್ಯದಲ್ಲಿ ನೀವು ಸುಮಾರು 3 ಕೋಟಿ ಮೀಟರ್ಸ್ಗಳವೆ, ಎಸ್ಕಾಂ ಮೀಟರ್ಸ್ಗಳು, ಅವೆಲ್ಲವನ್ನ ಬದಲಾಯಿಸಿ ಅಂತ ಹೇಳಿಲ್ಲ ಅವರು. KERC ಅವರು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟಿರುವಂಥದ್ದು, ರಾಜ್ಯದಲ್ಲಿರುವಂಥ ಟೆಂಪರರಿ ಕನೆಕ್ಷನ್ಸು ಮತ್ತು ಹೊಸದಾಗಿ ಮನೆಗಳನ್ನು ಕಟ್ಟುವಂಥದ್ದಕ್ಕೆ ಮಾತ್ರ ನೀವು ಸ್ಮಾರ್ಟ್ ಮೀಟರ್ಗಳನ್ನ ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಇಡೀ ರಾಜ್ಯದಲ್ಲಿ ಕಳೆದ 15 ವರ್ಷದಿಂದ ಹೊಸದಾಗಿ ಕಟ್ಟುವಂಥ ಕಟ್ಟಡಗಳಿಗೆ ಕಂಪ್ಲೀಷನ್ ರಿಪೋರ್ಟನ್ನು ಕೊಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್. 1% ವಯೋಲೇಷನ್ ಇದ್ದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಕೊಡಬಾರ್ದು, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಡಬಾರ್ದು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಇರೋದ್ರಿಂದ ಕಳೆದ 10-15 ವರ್ಷದಿಂದ ಸುಮಾರು 1.5 ಲಕ್ಷ 2 ಲಕ್ಷ ಮನೆಗಳಿಗೆ ನಾವು CR ಕೊಡೋಕ್ಕಾಗಿಲ್ಲ. ಅವೆಲ್ಲವಕ್ಕೂ ಅಫಿಷಿಯಲ್ಲಾಗಿ ಕಾನೂನಾತ್ಮಕವಾಗಿ ನೀವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೋತಾ ಇಲ್ಲ, ಅವರು ತಗೊಳಕ್ಕಾಗಿಲ್ಲ. ಮತ್ತು ಹೆಂಗೆ ತಗೋತಾ ಇದ್ದಾರೆ? ಟೆಂಪರರಿ ಕನೆಕ್ಷನ್ಸ್ ಅಂತ ತಗೋತಾರೆ. ಈ ಆಲ್ ಟೆಂಪರರಿ ಕನೆಕ್ಷನ್ಸ್ಗೆ ಯಾವುದೋ ಒಂದು ಮೀಟ್ರನ್ನ ಅಳವಡಿಸ್ಕೊಂಡಿದ್ದೀವಿ. ಆ ಮೀಟ್ರ್ ಏರುಪೇರು ಆಗುವಂಥದ್ದು, ಕಳ್ತನ ಮಾಡುವಂಥದ್ದಕ್ಕೆ ಅವಕಾಶಗಳಿದ್ದಾವೆ. ಅವ್ರಿಗೆ ನೀವು ಸ್ಮಾರ್ಟ್ ಮೀಟರ್ನ ಅಳವಡಿಸಿ ಅಂತ KERC ಕೊಟ್ಟಿರುವಂಥ ಗೈಡ್ಲೈನ್ಸ್. ಸ್ಮಾರ್ಟ್ ಮೀಟ್ರಲ್ಲಿ 2 ಕಾಂಪೋನೆಂಟ್ ಇದ್ದಾವೆ, ಒಂದು ಮೀಟರು, ಇನ್ನೊಂದು ಮೇಂಟೆನೆನ್ಸು, ಸಾಫ್ಟ್ವೇರ್ ಮೇಂಟೆನೆನ್ಸ್. ಆ ಮೀಟರು ಈಗ ಹಾಲಿ ಇರುವಂಥ ಮೀಟರ್ಗೂ ಮತ್ತು ಅದಕ್ಕಿರುವಂಥ ಡಿಫರೆನ್ಸ್ ಏನು ಅಂತಂದರೆ, ಸಾಫ್ಟ್ವೇರ್ ಅಳವಡಿಸಿರುವಂಥ ಒಂದು ಮೀಟರ್ ಅದು. ನಾನು ಹೇಳಿದ್ನಲ್ಲ, ಈಗ ಇವೆಲ್ಲ ಈ ಕಾಂಪೋನೆಂಟ್ಸ್ಗಳೆಲ್ಲ ಬರ್ತವೆ. ರೀಚಾರ್ಜ್ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಇದೆ. ಎಲೆಕ್ಟ್ರಿಸಿಟಿ ನೀವು ಬಿಲ್ ಕಟ್ಟಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಸ್ಕನೆಕ್ಟ್ ಆಗುವಂಥದ್ದಕ್ಕೆ ಅವಕಾಶ ಇದೆ. ಆಮೇಲೆ ಜಾಸ್ತಿ ಉಪಯೋಗಿಸುವಂಥದ್ದಕ್ಕೆ ಅವಕಾಶ ಇಲ್ಲ, ಫಿಲ್ಫ್ರೇಜ್ ಆಗುವಂಥದ್ದಕ್ಕೆ ಅವಕಾಶ ಇಲ್ಲ. ಇವೆಲ್ಲವಕ್ಕೂ ಈ ಸ್ಮಾರ್ಟ್ ಮೀಟರ್ಗೆ ಇರುವಂಥ ಸಿಗ್ನಿಫಿಕೆನ್ಸ್ಗಳು, ಪ್ರಮುಖವಾದಂಥ ಗುಣಗಳು. ಅದರ ಕಾಸ್ಟ್ ಎಷ್ಟು? ನಾವು ಕರ್ನಾಟಕದಲ್ಲಿ ಫಿಕ್ಸ್ ಮಾಡಿರುವಂಥದ್ದು, ಕ್ಯಾಲ್ಕುಲೇಟ್ ಮಾಡಿ ಫಿಕ್ಸ್ ಮಾಡಿರುವಂಥದ್ದು, ಕೊಟೇಶನ್ ತೊಗೊಂಡು ಫಿಕ್ಸ್ ಮಾಡಿರುವಂಥದ್ದು, ರಾಜಶ್ರೀ ಎಲೆಕ್ಟ್ರಿಕಲ್ಸ್ನವರು ಕೊಟ್ಟಿರುವಂಥ ಕೊಟೇಶನ್ಸ್ ಪ್ರಕಾರ ಈಚ್ ಸ್ಮಾರ್ಟ್ ಮೀಟರ್ ಇಸ್ ಕಾಸ್ಟಿಂಗ್ 4,998 rupees. ಅಂದರೆ 5,000 ರೂಪಾಯಿ, 2 ರೂಪಾಯಿ ಕಮ್ಮಿ. ಒಂದು ಮೀಟ್ರ್ ಕಾಸ್ಟು ಅಳವಡಿಸುವಂಥದ್ದಕ್ಕೆ ಆ 4,998 ರೂಪಾಯಿ. ಮತ್ತೆ ಹೇಳ್ತಾ ಇದ್ವಿ, ತಮ್ಮ ಮೂಲಕ ಜನಸಾಮಾನ್ಯರಿಗೆ, ಕರ್ನಾಟಕ ರಾಜ್ಯದ ಜನತೆಗೆ 3 ಕೋಟಿ ಮೀಟರ್ಸ್ಗಳನ್ನ ನಾವು ರೀಪ್ಲೇಸ್ ಮಾಡ್ತಾ ಇಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.